ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಊರಲ್ಲಿ ಬಿಸಿಲು ಜಾಸ್ತಿ, ಮಳೆ ಬಂದಿರಲಿಲ್ಲ ನಾನು ಹೋದಾಗ ಇನ್ನೂ. ಆಮೇಲೆ ನಮ್ಮ ಹರ್ಸೇವೆ ಟೈಮಲ್ಲಿ ಮಳೆ ಬಂತು. ಅದಕ್ಕಿಂತ ಮುಂಚೆ ನೀರು ಹಾಕ್ತಿದ್ರು ತೋಟಕ್ಕೆಲ್ಲ ಸ್ಪ್ರಿಂಕ್ಲರಲ್ಲಿ. ನಮ್ಮ ಮನೆ ಹರ್ಸೇವೆ ಮುಗ್ದಿದ್ದು ನೆಕ್ಸ್ಟ್ ಡೇ. ಜಾಗ್ವಿ ಅವಳು ಚಿಕ್ಕಿ ಮನೆಗೆ ಹೋದ್ಲು. ನಾನು ನೈಟ್ ಬಸ್ ಬುಕ್ ಮಾಡಿದ್ದೀನಿ. ನೈಟ್ ಬಸ್ ಇದೆ ನನಗೆ. ನಾನು ಬೆಂಗಳೂರು ಹೋಗ್ತಿದ್ದೀನಿ ವಾಪಸ್ಸು. ಮತ್ತೆ 3-4 ದಿನ ಬಿಟ್ಟು ವಾಪಸ್ ಬರೋದಿದೆ ಊರಿಗೆ. ಅದಕ್ಕೆ ಹರಸೇವೆ ಯಾವಾಗಲೂ ಸಾಟರ್ಡೇಸಲ್ಲೇ ಇರುತ್ತೆ, ಯಾಕಂದರೆ ವೆಂಕಟರಮಣ ಸ್ವಾಮಿಗೆ ಸಾಟರ್ಡೇ ಪೂಜೆ ಮಾಡೋದು ಜಾಸ್ತಿ, ಹಾಗಾಗಿ. ಮತ್ತು ನೆಕ್ಸ್ಟ್ ಡೇ ಕೋಲ ಇರುತ್ತೆ. ಅದರ ನೆಕ್ಸ್ಟ್ ಡೇ ಮಂಡೇ ನೈಟ್ ಬುಕ್ ಮಾಡಿದ್ದೀನಿ. 5 ದಿನ ಬಿಟ್ಟು ನೆಕ್ಸ್ಟ್ ಸಂಡೇಲಿ ವಾಪಸ್ ನಾವು ಊರಿಗೆ ಹೋಗ್ತಿದ್ದೀವಿ ಮದುವೆಗೆ. ವಾಪಸ್ ಮಂಡೇನೇ ರಿಟರ್ನು. ಆ ಥರ ಆಗ್ತಾಯಿದೆ. ಹಾಗಾಗಿ ಬೇಗ ಹೋಗ್ತೀನಿ ಮನೆಗೆ. ಸ್ವಲ್ಪ ಕೆಲಸ ಇದೆ, ಸೀರೆಗಳನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ಲ ಮದುವೆಗೆ. ಹಾಗಾಗಿ ಹೂಗಳು ನೋಡಿ ಚೆನ್ನಾಗಾಗಿದೆ ಅಮ್ಮಂದು. ನಾವು ಪಾಟಲ್ಲಿ ಹಾಕೋದಕ್ಕಿಂತ ನೆಲದಲ್ಲಿ ಅದೇ ಬಿದ್ದು ಹುಟ್ಟಿರುತ್ತಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ ಹೂಗಳು. ನೋಡಿ ಈ ಕಾರ್ನರ್ಲಿದ್ದಲ್ಲ, ಇದು ಅದೇ ಬಿದ್ದು ಹುಟ್ಟಿರೋದು. ಫುಲ್ಲು ಹೂ ಇರುತ್ತೆ ಯಾವಾಗ್ಲೂ. ಅದಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕು ಅಂತಿರಲ್ಲ, ಇಲ್ಲಾಂದರೆ ಹುಳ ಹಿಡ್ಕೊಂಡೆಲ್ಲ ಇರುತ್ತೆ ನಾವು ನೆಟ್ಟಿದ್ದಾದರೆ. ಚಿಕ್ಕವರಿದ್ದಾಗ ನಾವು ತೋಟಕ್ಕೆ ನೀರು ಹಾಕ್ತಾರೆ ಅಂದರೆ ಭಾರಿ ಖುಷಿ. ಸ್ಪ್ರಿಂಕ್ಲರ್ ಕೆಳಗಡೆ ಹೋಗಿ ನೆನೆಯೋದಕ್ಕೆ. ಸ್ಪ್ರಿಂಕ್ಲರ್ ನೀರು ಎಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ನೆನೀತಿದ್ವಿ ನೀರಲ್ಲಿ. ಇವಾಗ ದೂರದಲ್ಲಿ ನಿಂತ್ಕೊಂಡು ನೋಡೋದಷ್ಟೇ ಯಾವ ಥರ ಹಾರ್ತಿದೆ ಅಂತ. ನೋಡಿ ಸ್ಟಾರ್ ಆ್ಯಪಲ್ ಎಷ್ಟೊಂದು ಬಿದ್ದಿದೆ ಅಂದರೆ ಯಾರು ತಿನ್ನೋರಿಲ್ಲ ಅಲ್ಲಿ. ಮರದಲ್ಲೂ ಅಷ್ಟೇ ಇದೆ, ಕೆಳಗಡೆ ಎಷ್ಟು ರಾಶಿ ಬಿದ್ದಿದೆ ಅಷ್ಟೇ ಮರದಲ್ಲೂ ಕೂಡ ಇದೆ. ಇದರಲ್ಲಿ ವೈನ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಚಟ್ನಿ ಮಾಡ್ಬೋದು ಅಂತೆ, ನನಗೆ ಗೊತ್ತಿರಲಿಲ್ಲ ಚಟ್ನಿ ಮಾಡ್ಬೋದು ಅಂತ. ನಮ್ಮ ಪಕ್ಕದಲ್ಲಿ ಒಬ್ಬರು ಲೇಬರ್ ಇದ್ದಾರೆ ಅಜ್ಜಿ, ಅವ್ರು ಹೇಳಿದ್ದು ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಜಾಮ್ ಕೂಡ ಮಾಡ್ಬೋದು. ಜಾಮ್ ಮಾಡಿದ್ರೆ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ, ಇದು ಹುಳಿಯಲ್ಲ ಅದಕ್ಕೆ. To the city streets we began to feel the fire. We rise like tall buildings. ಮನೆಗೆ ಬಂದಿದ ತಕ್ಷಣ ಫಸ್ಟ್ ನೆನಪಾಗೋದು ಟೆರೆಸಿಗೆ ಹೋಗಬೇಕು ಅಂತ. ಯಾಕಂದರೆ ನಾನು ಹೋದಾಗ ಕೆನರಿ, ನಮ್ಮಲ್ಲಿ ಕೆನರಿ ಬರ್ಡ್ ಇದೆ, ಅದು ಮರಿ ಮಾಡಿತ್ತು. ತುಂಬ ಆಸೆಪಟ್ಟು 5-6 ವರ್ಷ ಕಾದು ನಮಗೆ ಸಿಕ್ಕಿರೋದು ಕೆನರಿ ಬರ್ಡ್. ಅದು ಎಲ್ಲಿ ಹುಡುಕರು ಸಿಗ್ತಾ ಇರಲಿಲ್ಲ. ಈ ವರ್ಷ ಹೆಂಗೋ ಸಿಕ್ಕಿತ್ತು, ತಂದ್ವಿ. ಮೊಟ್ಟೆ ಹಾಕಿತ್ತು, ಮರಿನೂ ಮಾಡಿತ್ತು. ನಾನು ಊರಿಗೆ ಹೋದಾಗ ಒಂದು 2-3 ದಿನ ಆಗಿತ್ತು ಅಷ್ಟೇ ಮರಿ ಮಾಡಿ. 3 ಮರಿ ಮಾಡಿತ್ತು. ಇವಾಗೆಲ್ಲ ಸತ್ತು ಒಂದಿದೆ ಅಂತೆ. ಅದು ಸರಿಯಾಗಿ ಫೀಡ್ ಮಾಡಿಲ್ಲ. ಫಸ್ಟ್ ಕ್ಲಚ್ ಈ ಸಲ ತೆಗೆದಿರೋದು ಬ್ರೀಡು. ಹಾಗಾಗಿ ಅದಕ್ಕೆ ಗೊತ್ತಾಗಿಲ್ಲ ಅನಿಸುತ್ತೆ ಊಟ ಕೊಡೋದಕ್ಕೆ. ಸ್ಟ್ರಾಬೆರಿ ಹಣ್ಣುಗಳು ಬಿಟ್ಟಿದೆ, ಆದರೆ ತಿನ್ನೋಕ್ಕೆ ಜಾಗವಿಲ್ಲ. ಜಾಗವಿದ್ದು ಫೇವ್ರೇಟ್ ಇದು, ಅದಕ್ಕೋಸ್ಕರ ನೆಟ್ಕೊಂಡಿದ್ದೆ ಸ್ಟ್ರಾಬೆರಿ ಗಿಡಗಳನ್ನ. ಜಾಗವಿ ಊರಲ್ಲಾದ್ಲು, ಸ್ಟ್ರಾಬೆರಿ ಹಣ್ಣೆಲ್ಲ ಇಲ್ಲಿ ಬಾಕಿ ಆಯಿತು. ಕೋಳಿಗಳು ತೋರಿಸ್ತೀನಿ ಏನೇನು ಮಾಡ್ತಿದ್ದೇವೆ, ಯಾವಾಗ ಕೊಡೋದು. ಈ ಪಾರಿವಾಳಕ್ಕೆ ಒಂಚೂರು ಹೆದರಿಕಿಲ್ಲ. ನಾನು ಪಕ್ಷಿಗೂಡ್ದು ನೀರನ್ನ ತಂದು ಹೊರಗಡೆ ಚೆಲ್ತೀನಲ್ಲ, ಅದರಲ್ಲೇ ಅವ್ರದ್ದು ನವಣೆ ಇರುತ್ತೆ ಫುಡ್ಡು. ಅದನ್ನು ತಿನ್ನೋದಕ್ಕೆ ಕಾಯ್ತಾ ಇರ್ತದೆ ಯಾವಾಗಲೂ. ನೀರು ಆಚೆ ಚೆಲ್ತಿದ್ದಂಗೆ ಫುಡ್ ತಿನ್ನೋಕ್ಕೆ. ಏನು ನಡಿ ನನಗೆ ಚಿನ್ನಕ್ಕೆ ಬೇಕಾ? ಬನ್ನಿ. ತಿನ್ನಕ್ಕೆ ಬೇಕಾ? ಹೆಂಗೆ ಹಂಗೆ ತಿನ್ನೋದಾ? ನೀಟಾಗಿ ತೋರಿಸು. ಹಾಂ, ಕಾಲು ಹೇಳಿದ್ರು ಹಚ್ತೀನಿ. ನೀನು ಹೇಳ್ದಲ್ಲ ಕಾಲು ಮೇಲೆ ಹಾಕ್ಬೇಡ. ಬಜೆ ಕೊಡು. ನೋಡು ಸ್ವಲ್ಪ ಸೈಡ್ ಹೋಗು. ನೀ ಸ್ವಲ್ಪ ಸೈಡ್ ಹೋಗು. ತೋರ್ಸೊಮ್ಮೆ. ಸರಿ ಕೂರು. ನಂದು ಕೆಲಸ ಎಲ್ಲ ಮುಗಿದಿದೆ ಇವಾಗ.
ನಾನು ಕೆನರಿ ಬರ್ಡ್ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ ಅಂತ. ನಾನು ಬರುವಾಗ ಹೋದಾಗ ಚಿಕ್ಕ ಚಿಕ್ಕ ಮರಿ ಹುಟ್ಟಿ 3 ದಿನ ಆಗಿತ್ತು. ಬರುವಾಗ ಇದು ನಿಂತ್ಕೊಂಡಿದೆ ಅಂತ ಒಂದು ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಇಲ್ಲಿ ಗೂಡಲ್ಲಿ ನಿಂತ್ಕೊಂಡಿದ್ದಲ್ಲ, ಇದು ಮರಿ. ಅದರ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಇದೆ. ನಾವು ಇದನ್ನು ಸಿಂಗಿಂಗೋಸ್ಕರ ತೊಗೊಬಂದಿದ್ದು. ಸಿಂಗಿಂಗ್ ಚೆನ್ನಾಗಿರುತ್ತೆ ಇದ್ರದ್ದು. 4-5 ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಇವಾಗ ವಾಪಸ್ ಹೋಗ್ತಿದ್ದೀವಿ ಊರಿಗೆ. ಮಾವ ಮೊದಲೇ ಹೋಗಿದ್ದಾರೆ. ನೆನ್ನೆ ಮೊನ್ನೆ ಎಲ್ಲ ಮದುವೆ ಇತ್ತಲ್ಲಿ ಊರಲ್ಲಿ, ಹಾಗಾಗಿ ಅಲ್ಲಿ ಹೋದರು. ಮೊದಲೇ ಹೋಗಿದ್ದಾರೆ. ಬೆಳಿಗ್ಗೆ ಬೇಗ ಇದ್ವಿ 3 ಗಂಟೆಗೆ. ಇವಾಗ ಹೊರಡುವಾಗ ಆಲ್ರೆಡಿ ಲೇಟ್ ಆಗಿದೆ. ಸಿಟಿ ಅಷ್ಟರಲ್ಲಿ 5 ಕಾಲ ಆಗಿತ್ತು. ಇವಾಗ ನೋಡಿ ಬೆಳಿಗ್ಗೆ ಆಗ್ತಾ ಇದೆ. ಒಂದು 6 ಗಂಟೆ ದಾಟಿದೆ ಅನಿಸುತ್ತೆ. ಫುಲ್ಲು ಮಂಜು ರೋಡಲ್ಲಿ. ಕೆಲವು ಕಡೆ ಎಲ್ಲ ಏನೂ ಕಾಣಿಸ್ತಿಲ್ಲ. ನಾವು ಹೋದವ್ರು ಸೀದಾ ಕುಶನಗರಕ್ಕೆ ಹೋದ್ವಿ. ಅಲ್ಲಿ ಜಾಗ ಇದ್ಲು, ಅವಳನ್ನ ಕರ್ಕೊಂಡು ಅಲ್ಲೊಂದು ಮದುವೆ ಇತ್ತು, ಅದನ್ನು ಮುಗಿಸ್ಕೊಂಡು ಇನ್ನೊಂದು ಮದುವೆಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ, ಕಾವೇರಿ ಬ್ಯಾಕ್ ವಾಟರ್ ರಿವರ್ ಇಲ್ಲೇ ಹತ್ತಿರದಲ್ಲಿ ಇದೆ ಅಂತ ಹೇಳಿದರು. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಎಲ್ಲರಂದರೆ ಸ್ವಲ್ಪ ಜನ. Tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop. Every shot from the top, we're gonna be two hearts running wild. ಅದ್ರ ಹುಳ ಇರುತ್ತೆ ಹತ್ತಿನಲ್ಲಿ. ಹುಳ ಇರುತ್ತೆ ನಂಗೆ ಬಿಡ. ಕೋಲಲ್ಲಿಗೆ ಅಲ್ಲೆಲ್ಲ ಎಂಜಾಯ್ ಮಾಡಿ ವಾಪಸ್ ಮದುವೆಗೆ ಮನೆ ಬಂದ್ವಿ. ಮದುವೆ ಎಲ್ಲ ಮುಗ್ದಿದೆ. ಇವಾಗ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವಿವರು ದ್ವಾರಪಾಲಕರು ನಿಂತ್ಕೊಂಡಿದ್ದೀವಿ, ಆಚೆ ಬಿಡಿ ಈಚೆ ಬಿಡಿ. ಅದನ್ನೇ ಹೇಳ್ತಾ ಇದ್ದೆ. ಮ್ಯೂಸಿಕ್ ಜೋರಾಗಿ ಹಾಕಿದ್ರು ನನಗೆ ಕಾಪಿರೈಟ್ ಬರುತ್ತೆ, ಮ್ಯೂಸಿಕ್ ವಿತ್ ಮ್ಯೂಸಿಕ್ ಪ್ಲೇ ಮಾಡಿದ್ರೆ. ಹಾಗಾಗಿ ಸ್ವಲ್ಪ ಮ್ಯೂಟ್ ಮಾಡ್ಕೊಂಡಿದ್ದೀನಿ ವಾಲ್ಯೂಮ್ನ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ. ನೆನ್ನೆದೆಲ್ಲ ಮುಗೀತು ಮದುವೆ ಎಲ್ಲ. ಇವತ್ತು ರಿಸೆಪ್ಷನ್ ಇದೆ ಮತ್ತೆ ಹುಡುಗನ ಮನೆ ಕಡೆಯಿಂದ. ಹಾಗಾಗಿ ಇವತ್ತು ಮುಗಿಸ್ಕೊಂಡು ಮತ್ತೆ ಬೆಂಗಳೂರು ಕಡೆ ಹಿಡಿತೀವಿ ದಾರಿನ. ಜಾಗ್ಬಿ ನಾವು ಹೋಗುವಾಗ ವಾಪಸ್ ಅಲ್ಲೇ ಬಿಟ್ಟು ಹೋಗ್ತೀವಿ ಅವಳು ಚಿಕ್ಕಿ ಮನೆಗೇ. ಅಲ್ಲಿ ಕರ್ಕೊಂಡೋದ್ರೆ ಏನಾಗುತ್ತೆ ಅಂದರೆ ಮನೆಯೊಳಗೇ ಕೂಡಾಕಿದಂಗೆ ಆಗುತ್ತೆ. ಇವಾಗ ರಜಾ ಅಲ್ಲ, ಸ್ವಲ್ಪ ಎಂಜಾಯ್ ಮಾಡ್ಕೊಳ್ಳಿ ಚಿಕ್ಕಿ ಮನೆ, ಇಡೀ ಮನೆಯೆಲ್ಲ ಓಡಾಡಲಿ ಅಂತ ಹೇಳ್ಬಿಟ್ಟು ಕಾಡು ಹೊಲ ಗದ್ದೆ ತೀರ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರಲಿ ಅಂತ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ನಾವು ಹೋಗ್ತೀವಿ ಬೆಂಗಳೂರು.